ತುಮಕೂರಿನಲ್ಲಿ ಸಂವಿಧಾನ ಶಿಲ್ಪಿಯ ಜಯಂತ್ಯೋತ್ಸವ. ಬೆಸ್ಕಾಂ ಇಲಾಖೆಯಿಂದ ಅದ್ದೂರಿ ಭೀಮೋತ್ಸವ ಕಾರ್ಯಕ್ರಮ. ಇಂದು ಆಧುನಿಕ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತ್ಯೋತ್ಸವವನ್ನು ಇಡೀ ದೇಶಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದೆ. ಇತ್ತ ತುಮಕೂರು ನಗರಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡಿದ್ದು, ವಿವಿಧ ಸಂಘಟನೆಗಳು ಹಾಗೂ ಸರ್ಕಾರಿ ಇಲಾಖೆಗಳು ಅಂಬೇಡ್ಕರ್ ಅವರ ಸೇವೆಯನ್ನ ಸ್ಮರಿಸಿ ವಿಶೇಷ ಕಾರ್ಯಕ್ರಮಗಳನ್ನು ಆಚರಿಸಲಾಗಿದೆ. ಇನ್ನು ತುಮಕೂರು ನಗರದ ಕೋತಿತೋಪ್ನಲ್ಲಿರುವ ಬೆಸ್ಕಾಂ ಕಚೇರಿ ಆವರಣದಲ್ಲಿ ಬೆಸ್ಕಾಂ ಇಲಾಖೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಕಲ್ಯಾಣ ಸಂಸ್ಥೆ ವತಿಯಿಂದ ಭೀಮೋತ್ಸವ ಹೆಸರಿನಲ್ಲಿ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ಅವರ 135ನೇ ಜಯಂತಿ ಅಂಗವಾಗಿ 135 ಕ್ಯಾಂಡಲ್ಗಳನ್ನು ಬೆಳಗಿಸುವ ಮೂಲಕ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಇನ್ನು ಈ ವೇಳೆ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮಾತನಾಡಿ, ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರವಾಗಿದ್ದು, ಅವರು ನಡೆದು ಬಂದ ಮಾರ್ಗವನ್ನು ಅನುಸರಿಸುವುದು ಅತ್ಯಂತ ಮುಖ್ಯ. ಸಮಾಜದ ಸಮಾನತೆ ಮತ್ತು ನ್ಯಾಯಕ್ಕಾಗಿ ಅವರ ಹೋರಾಟ ಇಂದಿಗೂ ಪ್ರೇರಣೆಯಾಗಿದ್ದು, ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಬೆಸ್ಕಾಂ ಕೆಪಿಟಿಸಿ ವತಿಯಿಂದ ಇವತ್ತು 135ನೇ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಹಮ್ಮಿಕೊಂಡಿದ್ದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಂಸ್ಥೆಯಿಂದ ಇಲ್ಲಿ ಒಕ್ಕೂಟ ಎಲ್ಲ ಇದೆ. ಎಒ ಅಸೋಸಿಯೇಷನ್ನು ಮತ್ತು ಕಾರ್ಯನಿರ್ವಾಹಕ ಇಂಜಿನಿಯರು, ಸಹಾಯಕ ಕಾರ್ಯನಿರ್ವಾಹಕನು, ಕಿರಿಯ ಇಂಜಿನಿಯರು, ಅಧೀಕ್ಷಕ ಇಂಜಿನಿಯರು ನಮ್ಮ ವೃತ್ತಿ ಕಚೇರಿಯಲ್ಲಿ ಆವರಣದಲ್ಲಿ ಆಚರಿಸಬೇಕು ಅಂತೇಳಿ ನಾವು ಎಲ್ಲ ಒಕ್ಕೂಟದಲ್ಲಿ ಒಪ್ಪಿ, ಮತ್ತು ನಮ್ಮ ಸ್ಥಳೀಯ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲ ಒಪ್ಪಿ ನಾವು ಈ ಸಮಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ವು. ಆದ್ದರಿಂದ ಇವತ್ತು ನಾವು ನಮ್ಮ ವೃತ್ತ ಕಚೇರಿಯಿಂದ ನಾವು ಆವರಣದಲ್ಲಿ ಇದನ್ನು ನಾವು ಅಂಬೇಡ್ಕರ್ ಜಯಂತಿನ 135 ಕ್ಯಾಂಡಲ್ ಹಚ್ಚಿ ನಾವು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ವು. ಅದರಿಂದ ಒಂದು ಈ ಬಯಲು ನಾಟಕ ಅಂತ ಒಂದು ಅಂಬೇಡ್ಕರ್ ಬೀದಿ ನಾಟಕನೂ ಸಹ ಇಲ್ಲಿ ಏರ್ಪಡಿಸಿದ್ವು. ಅದರಿಂದ ವಿಜೃಂಭಣೆಯಿಂದ ನಮ್ಮ ಕಾರ್ಯದರ್ಶಿಗಳು ಮತ್ತು ಪ್ರದೀಪ್ ಸಾಹೇಬರು ಮತ್ತು ನಮ್ಮ VP ವೆಂಕಣ್ಣಪ್ಪ ಅವರು, ನಮ್ಮ ರುದ್ರೇಶ್ ಸಾಹೇಬರು, ನಾಗರಾಜ್ ಸಾಹೇಬರು, ಭೀಮನಾರಾಯಣ ಸಾಹೇಬರು ಎಲ್ಲರೂ ಕೈ ಜೋಡಿಸಿದ್ರಿಂದ ಇದು ತುಮಕೂರು ವೃತ್ತದಲ್ಲಿ ಯಶಸ್ವಿಯಾಗಿ ಇನ್ನು ಮುಂದೆ ಇದೇ ರೀತಿ ಎಲ್ಲ ಜಯಂತಿಗಳು ನೆರವೇರಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಮಾತನ್ನೆಲ್ಲ ಅವಕಾಶ ಮಾಡಿಕೊಂತ ತಮ್ಮ ಎಲ್ಲ ಮಾಧ್ಯಮ ವರ್ಗದವರಿಗೂ, ಸಂಘಟನೆಗಳು, ಎಲ್ಲ ಮುಖಂಡರಿಗೂ ಒಂದ್ಸ ನನ್ನ ಮಾತು ಮುಕ್ತಾಯಗೊಳಿಸ್ತಿದ್ದೀನಿ. ಜೈ ಹಿಂದ್, ಜೈ ಭೀಮ್. ಎಲ್ಲರಿಗೂ ನಮಸ್ತೆ. ಈ ದಿನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದ ವರ್ಧೆ ಅಂಗವಾಗಿ ಇವತ್ತೇನು ನಮ್ಮ ವೃತ್ತ ಕಚೇರಿಯಲ್ಲಿ ಬೇವಿಕಾ ವತಿಯಿಂದ ಎಲ್ಲ ಸಂಘಟನೆಗಳು ಸೇರಿಕೊಂಡು ಆಚರಣೆ ಮಾಡಬೇಕು ಅಂದ್ಕೊಂಡಿದ್ವಿ. ಅದು ಪ್ರಯುಕ್ತ ಎಲ್ಲ ಸಂಘಟನೆಗಳು ಮತ್ತು ಸಿಬ್ಬಂದಿಗಳು ಸೇರಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದೀವಿ. ಮುಂದಿನ ದಿನಗಳಲ್ಲೂ ಹೀಗೇನೆ ಎಲ್ಲ ಒಟ್ಟುಗೂಡಿಕೊಂಡು ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡು ಹೋಗ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ನಿಮಗೆಲ್ಲ ವಂದನೆಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ಇವತ್ತು ಏನು ಭಾರತಾದ್ಯಂತ ಹಾಗೂ ವಿಶ್ವದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮವನ್ನು ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ನಮ್ಮ KPTCL ಮತ್ತು ಬೆಸ್ಕಾಂ ವತಿಯಿಂದ ತುಮಕೂರು ವಿಭಾಗದ ತುಮಕೂರು ವೃತ್ತದಲ್ಲಿ ವೃತ್ತ ಕಚೇರಿ ಮುಂಭಾಗ ನಾವು ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು 135 ಕ್ಯಾಂಡಲ್ನ ಹಚ್ಚುವುದರ ಮುಖಾಂತರ ಅವರು ಏನು ಜ್ಞಾನದ ಸಂಕೇತವಾಗಿ ಇಡೀ ಹೊರಡೆಗೆ ವಿಶ್ವದಲ್ಲೇ ಅತಿ ಜ್ಞಾನಿ ಅಂತೇಳಿ ನಮ್ಮ ವಿಶ್ವಸಂಸ್ಥೆಯಲ್ಲೂ ಸಹ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಿ ಅವರಿಗೆ ನಮನ ಸಲ್ಲಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಪ್ರತಿಯೊಬ್ಬ ಭಾರತೀಯರ ಕರ್ತವ್ಯ. ಅದರಿಂದ ಜಯಂತಿಯನ್ನು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅವರ ಕಲ್ಯಾಣ ಸಂಸ್ಥೆ ತುಮಕೂರು ವೃತ್ತದ ಕಾರ್ಯದರ್ಶಿಯಾಗಿ ನಾವು ಮತ್ತು ಜೊತೆಗೆ ನಮ್ಮ ಕಲ್ಯಾಣ ಸಂಸ್ಥೆಯ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು, ನಮ್ಮ ಕೇಂದ್ರ ಸಮಿತಿ ಸದಸ್ಯರುಗಳು, ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ಫೆಡರೇಷನ್ ಇಂಜಿನಿಯರ್ ಅಸೋಸಿಯೇಷನ್ ಮುಖಂಡರು, ಡಿಪ್ಲೊಮಾ ಇಂಜಿನಿಯರ್ ಅಸೋಸಿಯೇಷನ್ ಮುಖಂಡರುಗಳು, ಅದೇ ರೀತಿಯಾಗಿ ನಮ್ಮ 650 ನೌಕರ ಸಂಘದ ಎಲ್ಲ ನೌಕರರ ಮುಖಂಡರುಗಳ ಸಹಗೂಡಿ ಒಟ್ಟಾಗಿ ಫೆಡರೇಷನ್ ವತಿಯಿಂದ ಅದ್ದೂರಿಯಾಗಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ವಿ. ಎಲ್ಲ ಬರೀ ಅಂಬೇಡ್ಕರ್ ಜಯಂತಿನೇ ಅಲ್ಲ, ಪ್ರತಿಯೊಂದು ನಮ್ದು ಬಸವನ ಜಯಂತಿ ಏನು ತಿಂಗಳು 20ನೇ ತಾರೀಕು ಸಮೇತ ಎಲ್ಲ ಜಯಂತಿಗಳು ಇದೇ ವೇದಿಕೆಯಲ್ಲಿ ಇದೇ ಸರ್ಕಾರ ಆಫೀಸಲ್ಲಿ ಎಲ್ಲ ಜಯಂತಿಗಳು ವಿಜೃಂಭಣೆಯಿಂದ ನಾವು ಮಾಡೋಕ್ಕೆ ಎಲ್ಲ ನಿಶ್ಚಯ ಮಾಡಿದ್ದೀವಿ. ಮುಂದಿನ ದಿನದಲ್ಲಿ ಎಲ್ಲ ಜಯಂತಿಗಳು ಮಾಡ್ತೀವಿ ಅಂತ ಹೇಳ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ 100 ಮಂದಿ ಅಧಿಕಾರಿಗಳು ಹಾಗೂ ಬೆಸ್ಕಾಂ ನೌಕರರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿ ಅಂಬೇಡ್ಕರ್ ಅವರ ಆದರ್ಶವನ್ನ ಸ್ಮರಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.